ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ನಮಗೆಲ್ಲ ಗೊತ್ತಿರೋ ಹಾಗೆ ಹಿಮಾಲಯದಲ್ಲಿ ವಾಸಿಸುವಂತಹ ಬಹಳಷ್ಟು ಯೋಗಿಗಳು ಅದ್ಭುತವಾದ ಶಕ್ತಿಯನ್ನು ಹೊಂದಿರ್ತಾರೆ. ಅವರಿಗೆ ಮುಂದೆ ಏನು ನಡೆಯುತ್ತೆ ಅನ್ನೋದು ಗೊತ್ತಿರುತ್ತೆ. ಹಿಂದೆ ಯಾವ ವ್ಯಕ್ತಿ ಅವರನ್ನು ಭೇಟಿಯಾಗಲು ಬಂದಿರ್ತಾನೆ ಅವನ ಜೀವನದ ಪಾಸ್ಟು, ಫ್ಯೂಚರು, ಪ್ರೆಸೆಂಟು ಪ್ರತಿಯೊಂದನ್ನು ಹೇಳುವಂತಹ ಒಂದು ಅದ್ಭುತವಾದ ಶಕ್ತಿಯನ್ನು ಅವರು ಹೊಂದಿರ್ತಾರೆ ಅಂತ ನಾವು ಕೇಳಿದ್ದೀವಿ. ಬಹಳಷ್ಟು ಸಾಧುಗಳು, ಸಂತರು, ಅವಧೂತರು, ಯೋಗಿಗಳು ಅವರು ಬೇಕಾದಷ್ಟು ಪವಾಡಗಳತ್ತ ಮಾಡಿರೋದನ್ನು ಕೇಳಿರ್ತೀವಿ, ಕೆಲವೊಮ್ಮೆ ನೋಡಿರಲೂಬಹುದು. ಹಾಗಾದರೆ ಇವರು ಸಹ ನಮ್ಮ ಥರನೇ ಮನುಷ್ಯರು. ಸೈಂಟಿಫಿಕ್ ಆಗಿ ನೋಡೋದಾದರೆ ಇವರು ಹೋಮೋಸೆಪಿಯನ್ಸ್, ನಿಮ್ಮ ಥರ ಮನುಷ್ಯರು. ನಮಗಿರುವಾಗೆ ಇವರ ಹತ್ರನೂ 46 ವರ್ಣತಂತುಗಳಿರುತ್ತೆ. DNA ಜೀನೋಮು ಸಹ ಮನುಷ್ಯನದು ಅಂದಾಗ ಅದು ಒಂದೇ ಥರ ಇರುತ್ತೆ. ಆಲ್ಮೋಸ್ಟ್ ಬೇರೆ ಪ್ರಾಣಿಗಳಿಗೆ ಹೋಲಿಸಿದ್ರೆ ಎಲ್ಲ ಮನುಷ್ಯರಲ್ಲೂ ಒಂದೇ ಥರದ ಜೀನೋಮ್ ಇರುತ್ತೆ. ಸ್ವಲ್ಪ ವೇರಿಯೇಷನ್, ಸಿಂಗಲ್ ನ್ಯೂಕ್ಲಿಯೇಟೆಡ್ ಪಾಲಿಮಾರ್ಫಿಸಮ್ ಇರಬಹುದು, ಆದರೂ ಒಂದೇ ಥರದ್ದು. ಮತ್ತು ರಕ್ತ ಆಗಲಿ, ರಕ್ತದ ಗುಂಪಾಗಲಿ, RH ಎಲ್ಲ ಒಂದೇ, ಮತ್ತು ನಮ್ಮ ಥರನೇ ಅವರಿದ್ದಾರೆ. ಆದರೆ ಅಂಥ ಅದ್ಭುತವಾದ ಶಕ್ತಿ ಅವ್ರಿಗಿದೆ, ನಮಗಿಲ್ಲ. ಯಾಕೆ ಅಂತ ನಾವು ನೋಡೋದಾದರೆ ಇದಕ್ಕೆ ಮುಖ್ಯವಾದ ಕಾರಣ ನಾವು ನೋಡಿರುವ ಹಾಗೆ ಸಾಧುಗಳು, ಸಂತರು ಇಂಥವರು ಸಾಮಾನ್ಯವಾಗಿ ಅವರು ಬಹಳ ಹೆಚ್ಚಿನ ಸಮಯವನ್ನು ಧ್ಯಾನದಲ್ಲಿ ಕಳೀತಾ ಇರ್ತಾರೆ. ನಿಮಗೆ ಗೊತ್ತಿರ್ಬೋದು, ರಮಣ ಮಹರ್ಷಿಗಳಾಗಿರ್ಬೋದು, ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಶಾರದಾ ಮಾತೆಯವರಾಗಿರ್ಬೋದು, ಬೇಕಾದಷ್ಟು ಅವರಲ್ಲಿ ಜನಸಾಮಾನ್ಯರಿಗೆ ಹೋಲಿಸಿದರೆ ಬೇಕಾದಷ್ಟು ಪವಾಡಗಳು, ಅವರ ಒಂದು ಜ್ಞಾನವೇ ಆಗಿರ್ಬೋದು ಬೇರೆ ಥರನೇ ಇತ್ತು. ಅದು ಎಲ್ಲರ ಅನುಭವಕ್ಕೂ ಸಹ ಬಂದಿತ್ತು. ಅವರು ಹೈಯರ್ ಕಾನ್ಷಿಯಸ್ ಅಂತ ಏನು ಹೇಳ್ತೀವಿ, ಆ ದೇವರು ಅಂತ ನಾವು ಏನು ಹೇಳ್ತೀವಿ, ಅಥವಾ ಸುಪ್ರೀಂ ಪವರ್, ಇದರ ಜೊತೆ ಕನೆಕ್ಟ್ ಆಗಿದ್ರು ಅಂತ ಎಲ್ಲ ನಾವು ಓದಿರ್ತೀವಿ, ಕೇಳಿರ್ತೀವಿ, ಮಾತಾಡಿರ್ತೀವಿ. ಹಾಗಾದರೆ ಧ್ಯಾನದಿಂದ ಶಕ್ತಿನ ಪಡೆಯೋಕ್ಕೆ ಸಾಧ್ಯನಾ ಅಂತ ನೋಡೋದಾದರೆ ವೈಜ್ಞಾನಿಕವಾಗಿ ನಾವು ಅವಲೋಕನ ಮಾಡಿದಾಗ ಖಂಡಿತ ಸಾಧ್ಯವಿದೆ. ಅದು ಬರೀ ಅವರು ಮಾತ್ರ ಅಲ್ಲ, ನಾವು ಸಹ ಅದನ್ನು ಪಡೆಯಬಹುದು. ಆದರೆ ಯಾವ ರೀತಿ ಅಂತ ನಾವು ನೋಡೋದಾದರೆ ಇದನ್ನು ಬ್ರೈನ್ ಸ್ಕ್ಯಾನ್ ಮುಖಾಂತರ ಬಹಳಷ್ಟು ನ್ಯೂರೋ ಸೈಂಟಿಸ್ಟ್ಗಳು, ಅಂದರೆ ನಮ್ಮ ಮೆದುಳಿನ ಬಗ್ಗೆ ಹೆಚ್ಚಿನ ಒಂದು ಅಧ್ಯಯನ ಮಾಡಿದಂತಹ ವಿಜ್ಞಾನಿಗಳು ಬೇಕಾದಷ್ಟು ಇದರ ಬಗ್ಗೆ ಒಂದು ಪ್ರಯೋಗಗಳನ್ನು ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ತಿಳಿದಿದೆ ಧ್ಯಾನದಿಂದಾಗಿ ನಾವು ಬಹಳಷ್ಟು ಅದ್ಭುತವಾದ ಶಕ್ತಿಯನ್ನು ಪಡಿಬಹುದು, ಅಂದರೆ ನಾವು ಕನೆಕ್ಟ್ ಆಗ್ಬೋದು, ಕೆಲವೊಂದು ವಿಚಾರಗಳು ನಮಗೆ ಗೊತ್ತಾಗುತ್ತೆ ಅಂತ. ನೀವು ಕೇಳಿರ್ಬೋದು, ಒಂದು ಟೆಕ್ನಿಕ್ ಇದೆ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಅಂತ. ಅಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಎದುರಿಗಿರುವ ವ್ಯಕ್ತಿ, ಅವನು ಹಾಕಿರೋ ಬಟ್ಟೆ ಆಗ್ಬೋದು, ಅವನ ಕೈಯಲ್ಲಿರೋ ನೋಟ್ ಯಾವುದು ಅಂತ ಆಗ್ಬೋದು, ಎಲ್ಲ ವಿಚಾರಗಳನ್ನು ಅವ್ರು ಹೇಳ್ತಾರೆ. ಅದು ಬೇಕಾದಷ್ಟು ಮಕ್ಕಳುಗಳು ಸಹ ಇತ್ತೀಚೆಗೆ ಕೆಲವರು ಕಲ್ತಿದ್ದಾರೆ ಇದನ್ನು. ಹಾಗಾದರೆ ಅವ್ರಿಗೆ ಏನಾದರೂ ಒಂದು ಎಕ್ಸ್ಟ್ರಾ ಪವರ್ ಬಂದ್ಬಿಟ್ಟಿದೆಯಾ, ಅವ್ರೇನಾದ್ರು ದೇವರಾದ್ರ? ಏನೂ ಇಲ್ಲ, ನಮ್ಮ ಥರ ಮನುಷ್ಯರು. ಆದರೆ ಅವರು ಅವರ ಮಿಡ್ ಬ್ರೈನ್ನ ಆ್ಯಕ್ಟಿವೇಟ್ ಮಾಡಿದ್ದಾರೆ. ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಏನಿದೆ ಅದನ್ನು ಆ್ಯಕ್ಟಿವೇಟ್ ಮಾಡಿದ್ದಾರೆ. ಈಗ ಈ ನಮ್ಮ ಮೆದುಳಿನ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಯಾವ ರೀತಿ ಧ್ಯಾನದಿಂದ ನಾವು ಒಂದು ಪವಾಡಗಳನ್ನು ಮಾಡ್ಬೋದು ಅಥವಾ ಅದ್ಭುತ ಶಕ್ತಿಗಳನ್ನು ಪಡಿಬೋದು ಅನ್ನೋದನ್ನು ನೋಡೋದಾದರೆ, ನಮ್ಮ ಮೆದುಳಿನಲ್ಲಿ 3 ಭಾಗ ಇದೆ. ಅಂದರೆ ಬ್ರೈನ್ ಸ್ಟೆಮ್ ಅಂತ ಏನು ಹೇಳ್ತೀವಿ, ಅದು ಹಿಂಭಾಗ ಇರೋಂಥದ್ದು. ಅದರ ಮೇಲಿರುವುದು ಲಿಂಬಿಕ್ ಸಿಸ್ಟಮ್ ಅಂತ ಅಂತೀವಿ. ಆ ಲಿಂಬಿಕ್ ಸಿಸ್ಟಮಲ್ಲಿ ಬೇಕಾದಷ್ಟು ಪಾರ್ಟ್ಗಳಿದೆ. ಇದು ರೆಪ್ಟೀಲಿಯನ್ ಬ್ರೈನ್, ಅಂದರೆ ಮಾನವನ ವಿಕಾಸದ ಹಂತದಲ್ಲಿ ಸರೀಸೃಪಗಳಲ್ಲಿ ಈ ಥರದ ಒಂದು ಮೆದುಳಿತ್ತು, ಅದು ಸರೀಸೃಪದಲ್ಲಿ. ಹಾಗಾಗಿ ಅವ ಒಂದು ವಿಕಾಸದ ಹಂತದಲ್ಲಿ ಅವು ಬಹಳ ಏನೇ ಆದ್ರೂ ಒಂದು ಹೆದರ್ಕೊಳ್ಳೋದಾಗಲಿ, ಫೈಟ್ ಫ್ಲೈಟ್ ಫ್ರೈಟ್ ಅಂತ ಅಂತೀವಲ್ಲ, ಹೆದರ್ಕೊಳ್ಳೋದು ಅಥವಾ ಓಡಿ ಹೋಗೋದು, ಎಮೋಷನ್ಸ್ಗಳು, ಅಂದರೆ ಭಾಳಷ್ಟು ಎಮೋಷನ್ಸು, ಕೋಪ ಆಗಿರ್ಬೋದು, ಹಸಿವಾಗಿರ್ಬೋದು, ಆ ಒಂದು ಅಸಹಾಯಕತೆ ಆಗಿರ್ಬೋದು, ಈ ಥರ ಎಲ್ಲ ಭಾವನೆಗಳ ಕೇಂದ್ರ ಈ ಲಿಂಬಿಕ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ. ಅದನ್ನು ಮೇಯ್ನು ಎಲ್ಲ ಭಾವನೆಗಳನ್ನು ಅದನ್ನು ಕಂಟ್ರೋಲ್ ಮಾಡೋಂಥದ್ದು. ಅದು ಕೇರಿಂಗ್ ಆಗಿರ್ಬೋದು, ಕನ್ಸರ್ನ್, ಎಲ್ಲ ಥರದ್ದು ಓವರಾಲ್ ಎಲ್ಲ ಭಾವನೆಗಳು. ಅದರ ಮೇಲೆ ಬರುವುದು ನಿಯೋಕಾರ್ಟೆಕ್ಸ್, ಮೆಮಿಲಿಯನ್ ಬ್ರೈನ್ ಅಥವಾ ನಿಯೋಕಾರ್ಟೆಕ್ಸ್ ಅಂತ ಕರಿತೀವಿ. ಅಂದರೆ ಮನುಷ್ಯನಲ್ಲಿ ಇರುವಂತಹ ಮೆದುಳು, ಅದನ್ನು ನಿಯೋಕಾರ್ಟೆಕ್ಸ್, ಅಂದರೆ ಈ ಕಾರ್ಟೆಕ್ಸ್ ರೀಜನ್ ಅಂತ ಅದನ್ನು ನಾವು ಹೇಳ್ಬೋದು. ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಮುಂದಿನ ಮೆದುಳು ನಮ್ಮ. ಅದಕ್ಕೋಸ್ಕರ ನಾವು ಏನು ಹೇಳ್ತೀವಿ ಅಂದರೆ ಆಜ್ಞಾಚಕ್ರ ಅಂತಾರೆ. ತಲೆ ಮೇಲೆ ಕೈಟು ನೀನು ಧ್ಯಾನ ಮಾಡಿದಾಗ ಆ ಭಾಗದ ಪೈನಿಯಲ್ ಗ್ಲ್ಯಾಂಡ್ ಆ್ಯಕ್ಟಿವೇಟ್ ಆಗುತ್ತೆ, ಆಜ್ಞಾಚಕ್ರ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಎಲ್ಲ ಮಾತಾಡ್ತಾರೆ. ಹಾಗಾದರೆ ನಮ್ಮ ತಲೆಯಲ್ಲಿ ಮುಂಭಾಗದಲ್ಲಿರುವ ಮೆದುಳನ್ನು ನಾವು ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಕರಿತೀವಿ. ಇದು ಅತ್ಯಂತ ಪ್ರಮುಖವಾದದ್ದು. ಯಾವ ವ್ಯಕ್ತಿಗೆ ಈ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿರುತ್ತೋ, ಇದು ಲೇಯರ್ಸ್ ಡೆವಲಪ್ ಆಗಬೇಕು, ಒಂದ್ರ ಮೇಲೆ ಒಂದು ಕಾರ್ಟೆಕ್ಸ್ ರೀಜನ್ ಇರುತ್ತಲ್ಲ ತುಂಬ ತಿಕ್ಕಾಗಿ ಡೆವಲಪ್ ಆಗಿರಬೇಕು.
ಮತ್ತು ಆ್ಯಕ್ಟಿವೇಟ್ ಆಗಬೇಕು, ಅಲ್ಲಿ ಬ್ಲಡ್ ಫ್ಲೋ ತುಂಬ ಚೆನ್ನಾಗಿರಬೇಕು. ಯಾವ ವ್ಯಕ್ತಿಗೆ ಇದೆಲ್ಲ ಇರುತ್ತೋ ಆ ಬ್ರೈನ್ನ ಮುಖ್ಯ ಕೆಲಸ ಏನಂದರೆ ತರ್ಕ ಮಾಡೋ ಅಂಥದ್ದು, ಅನಾಲಿಸಿಸ್ಸು, ವಿಶ್ಲೇಷಣೆ, ಜಡ್ಜ್ ಮಾಡೋ ಅಂಥದ್ದು, ಇದರ ಜೊತೆಗೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋ ಅಂಥದ್ದು. ಅಂದರೆ ತುಂಬ ಒಂದು ಅತ್ಯಂತ ಮನುಷ್ಯನಲ್ಲಿ ನಾವು ಯಾವ ಕ್ವಾಲಿಟಿ ನೋಡ್ತೀವಿ ಪ್ರಾಣಿಗಳಿಗೂ ಮನುಷ್ಯನಿಗೆ ಹೋಲಿಸಿದ್ರೆ, ವಿವೇಚನೆ ಅಂತೀವಲ್ಲ, ವಿವೇಕ ಎಲ್ಲಿದೆ ಅಂತಂದರೆ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್. ಅದು ನಮಗೆ ತಿಳಿಸುತ್ತೆ ಈ ಕೆಲಸ ಮಾಡಿದ್ರೆ ಸರಿ, ಈ ಕೆಲಸ ಮಾಡಿದ್ರೆ ತೊಂದರೆ ಆಗುತ್ತೆ, ಹಾಗಾಗಿ ಇದನ್ನು ಮಾಡಬೇಡ ಅನ್ನೋದನ್ನೆಲ್ಲ ತಿಳಿಸೋ ಅಂಥದ್ದು ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್. ಅದರ ಕೆಳಗಿರೋದು ಎಮೋಷನ್ಸ್. ಅದೇನೋ ಒಂದು ವಸ್ತು ಇದೆ, ಒಂದು ಹಣ್ಣಿದೆ, ಅದನ್ನ ನಾನು ತಿನ್ನಬೇಕು, ಅದು ಯಾರ್ದಾದ್ರೂ ಆಗಲಿ ಪರವಾಗಿಲ್ಲ, ಅದು ಆಹಾರನ ನಾನು ಸೇವನೆ ಮಾಡಬೇಕು, ಅದು ಲಿಂಬಿಕ್ ಸಿಸ್ಟಮ್ ಹೇಳೋದು. ಆದರೆ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಹೇಳುತ್ತೆ ಇಲ್ಲ, ನಿಂದಲ್ಲ ಅದು, ನೀನು ಅದನ್ನು ಮುಟ್ಟಬಾರ್ದು ಅಂತ. ಅಂದರೆ ಒಂದು ಅನಾಲಿಸಿಸ್ ಆಗ್ಬೋದು, ನಮಗೆ ವಿವೇಕ ಅಂತ ಏನಿದೆ ಅದರದ್ದು ಆ್ಯಕ್ಟಿವೇಶನ್ ಆಗೋದು ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್. ಇದು ನಮ್ಮ ಬ್ರೈನಿನ 3 ಭಾಗಗಳು, ಸ್ಟೆಮ್ ಆಗಿರ್ಬೋದು, ಲಿಂಬಿಕ್ ಸಿಸ್ಟಮ್ ಆಗ್ಬೋದು, ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್. ಹಾಗಾದರೆ ಜನಸಾಮಾನ್ಯರಲ್ಲಿ ಯಾವುದೇ ಆ್ಯಕ್ಟಿವೇಟ್ ಆಗಿರುತ್ತೆ ಜಾಸ್ತಿ ಅಂದರೆ ಈ ಲಿಂಬಿಕ್ ಸಿಸ್ಟಮ್ ಇದೆಯಲ್ಲ, ಅದು ಆ್ಯಕ್ಟಿವೇಟ್ ಆಗಿರುತ್ತೆ ಜನಸಾಮಾನ್ಯರಲ್ಲಿ. ಅವರು ಯಾವುದೇ ರೀತಿಯ ಮೆಡಿಟೇಷನ್ ಮಾಡಲ್ಲ, ಯೋಗ ಮಾಡಲ್ಲ, ಧ್ಯಾನ ಮಾಡಲ್ಲ, ಏನೂ ಮಾಡೋದಿಲ್ಲ. ಅಂಥವರಲ್ಲಿ ಈ ಲಿಂಬಿಕ್ ಸಿಸ್ಟಮ್ ಆ್ಯಕ್ಟಿವೇಟ್ ಆದಾಗ ಅದಕ್ಕೋಸ್ಕರನೇ ಅಂತಹ ಜನ ನಾವು ಕಲ್ಚರ್ಲೆಸ್ ಅಂತೀವಿ, ಸಂಸ್ಕಾರ ಇಲ್ಲ ಅಂತೇಳಿ. ಅಂದರೆ ಅವರು ಒಂದು ಮನುಷ್ಯರ ಥರ ಬಿಹೇವ್ ಮಾಡೋದಿಲ್ಲ, ಕೋಪ, ತಾಪ, ಜಗಳ, ಕದನ ಆ ಥರದ್ದನ್ನೇ ಹೆಚ್ಚಾಗಿ ಮಾಡೋ ಅಂಥದ್ದು. ಅದೇ ಸ್ವಲ್ಪ ಯೋಗಿಗಳು ಅಂಥವರು ಒಂದು ಸಮಸ್ಥಿತಿ ಅಂತ ಹೇಳ್ತೀವಿ, ಸ್ಥಿತಪ್ರಜ್ಞರು ಅಂತಂತೀವಿ. ಅಂದರೆ ಯಾವುದೇ ವಿಚಾರ ಆಗಲಿ ಬಹಳ ಚೆನ್ನಾಗಿ ಅದನ್ನು ಆ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾರೆ, ಆ ಸಮಸ್ಯೆಯನ್ನು ಆ ಸಂದರ್ಭವನ್ನು ನಿಭಾಯಿಸ್ತಾರೆ, ಶಾಂತಚಿತ್ತರಾಗಿರ್ತಾರೆ, ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊಳ್ಳಲ್ಲ. ಇದೆಲ್ಲ ಹೇಗೆ ಸಾಧ್ಯ ಅಂದರೆ ಅದು ಕಾರಣ ಧ್ಯಾನದಿಂದ. ಅದನ್ನು ಬಹಳಷ್ಟು ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ. ಇದರಲ್ಲಿ ಮಾಂಕ್ಗಳು, ಬುದ್ಧಿಸ್ಟ್ ಮಾಂಕ್ಗಳನ್ನು ಮುಖ್ಯವಾಗಿ ತಗೊಂಡಿದ್ದಾರೆ. ಏಕೆಂದರೆ ಸತತವಾಗಿ ಅವರು ಧ್ಯಾನ ಮಾಡ್ಕೊಂಡು ಬರೋದ್ರಿಂದ ಬುದ್ಧಿಸ್ಟ್ ಮಾಂಕ್ಗಳು ಮತ್ತು ಯಾರು ಧ್ಯಾನ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂಥವ್ರನ್ನ 2 ಗುಂಪುಗಳನ್ನಾಗಿ ಮಾಡಿ ಅದನ್ನು ನೋಡಿದಾಗ ಈ ಬುದ್ಧಿಸ್ಟ್ ಮಾಂಕ್ಗಳ ಈ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿದೆ, ಅಲ್ಲಿ ಬ್ಲಡ್ ಫ್ಲೋ ತುಂಬ ಚೆನ್ನಾಗಿ ಆಗ್ತಾ ಇದೆ, ಮತ್ತು ಈ ಕಾರ್ಟೆಕ್ಸ್ ರೀಜನು ತುಂಬ ಥಿಕ್ಕಾಗಿ ಡೆವಲಪ್ಮೆಂಟ್ ಆಗಿದೆ. ಅಲ್ಲಿರುವ ಈ ಒಂದು ಸಿನಾಪ್ಸಿಸ್ ಅಂತ ನಾವೇನು ಹೇಳ್ತೀವಿ, ಸಿನಾಪ್ಸ್ ಅಂದರೆ 2 ನರಕೋಶಗಳ ಮಧ್ಯೆ ನಡೆಯುವಂತಹ, ತುದಿಯಲ್ಲಿ ನಡೆಯುವಂತಹ ಒಂದು ಕಾಂಟ್ಯಾಕ್ಟ್ ಏನಿದೆ ಅದು ತುಂಬ ಚೆನ್ನಾಗಿರುತ್ತೆ, ತುಂಬ ಅದು ಅದ್ಭುತವಾಗಿರುತ್ತೆ ಮತ್ತು ಜಾಸ್ತಿ ಇರುತ್ತೆ, ನ್ಯೂರೋಜೆನೆಸಿಸು ಜಾಸ್ತಿ ಇರುತ್ತೆ. ಆದರೆ ಯಾರು ಮೆಡಿಟೇಷನ್ ಮಾಡ್ತಾ ಇಲ್ಲ ಅಂಥ ವ್ಯಕ್ತಿಲಿ ಈ ಕಾರ್ಟೆಕ್ಸ್ ರೀಜನು ತಿನ್ನಾಗಿರುತ್ತೆ ಮತ್ತು ಸಿನಾಪ್ಸಿಸ್ಸು ಸರಿಯಾಗಿ ಫಾರ್ಮ್ ಆಗಿರೋದಿಲ್ಲ, ಬ್ಲಡ್ ಫ್ಲೋ ಕಮ್ಮಿ ಇರುತ್ತೆ. ಹಾಗಾಗಿ ಆ ಭಾಗದ ಮೆದುಳು ಅಷ್ಟು ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಅದರ ಬದಲು ಲಿಂಬಿಕ್ ಬ್ರೈನ್ ಏನಿದೆ ಅಂದರೆ ಸರೀಸೃಪಗಳ ಬ್ರೈನು, ಅದು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗ್ತಾ ಇದೆ. ಹಾಗಾಗಿ ಧ್ಯಾನದಿಂದ, ಸಾಮಾನ್ಯ ಧ್ಯಾನ ಏನಕ್ಕೆ ಬೇಕು ಅಂದರೆ ನಮ್ಮ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ನ ನಾವು ಆ್ಯಕ್ಟಿವೇಟ್ ಮಾಡ್ಕೊಂಡಾಗ ಮನುಷ್ಯನಲ್ಲಿ ಅದ್ಭುತವಾದ ಶಕ್ತಿಯನ್ನು ಆತ ಪಡಿತಾ ಹೋಗ್ತಾನೆ. ಅವನಿಗೆ ಅರ್ಥ ಆಗುತ್ತೆ, ಅವನಿಗೆ ಎಲ್ಲ ಗೊತ್ತಾಗ್ತಾ ಬರುತ್ತೆ, ಅವನು ಆ ಒಂದು ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗ್ತಾನೆ ನೇಚರಲ್ಲಿ. ಬಹಳಷ್ಟು ವಿಚಾರಗಳು ನಮಗೆ ಏನು ಈಗ ನಮ್ಮ ಒಂದು ಕಣ್ಣಿಗೆ ಗೊತ್ತಾಗಲ್ಲ ಸೂಕ್ಷ್ಮ ಸ್ತರದಲ್ಲಿ ಇರಬಹುದಾದಂಥ ವಿಚಾರಗಳು ಈಗ ನಮಗೇನು ಗೊತ್ತಾಗ್ತಾ ಇಲ್ಲ. ಅದು ಆ ಧ್ಯಾನ ಸ್ಥಿತಿಗೆ ಹೋದಾಗ ಆ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ನ ಆ್ಯಕ್ಟಿವೇಟ್ ಮಾಡಿದಾಗ ಅದು ಗೊತ್ತಾಗ್ತಾ ಬರುತ್ತೆ. ಇದು ಸಾಮಾನ್ಯರಿಗೆ. ಇನ್ನೂ ನಾವು ಸಂತರು ಸಾಧುಗಳು ಹೋದರೆ ಅವ್ರದ್ದು ಲೆವೆಲ್ಲೇ ಬೇರೆ ಆಗೋಗಿರುತ್ತೆ. ಅವ್ರು ಇನ್ನೂ ಅತಿ ಹೆಚ್ಚು ಅದರಲ್ಲೇ ಮುಳುಗಿ ಆ ಬ್ರೈನ್ ಫಾರ್ಮೇಷನ್ನು ಅದೇನಿದೆ ಪ್ರತಿಯೊಂದು ಆ ನ್ಯೂರಾನ್ಸ್ಗಳ ಮಧ್ಯ ನಡೆಯುವಂತಹ ಒಂದು ಆ್ಯಕ್ಟಿವಿಟಿ ಎಲ್ಲ ಏನಿರುತ್ತಲ್ಲ ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕನೆಕ್ಟಿವಿಟಿ ಜಾಸ್ತಿ ಇರುತ್ತೆ. ಅವುಗಳ ಕ್ರಾಸ್ ಟಾಕ್ ಏನಿರುತ್ತೆ ಅದು ಫೈರ್ ಆಗ್ತಾ ಇರೋದಿಲ್ಲ. ನಮ್ಮಲ್ಲಿ ಕ್ರಾಸ್ ಟಾಕ್ ಆದಾಗ ಜಾಸ್ತಿ ಫೈರಿಂಗು ಜಾಸ್ತಿ ಇರುತ್ತೆ, ಅವರಲ್ಲಿ ಆಗೋದಿಲ್ಲ. ಬಹಳ ಚೆನ್ನಾಗಿ ಅದು ನಡೆಯೋದ್ರಿಂದ ಅವರಿಗೆ ಅದ್ಭುತವಾದ ಶಕ್ತಿಯನ್ನು ಅವರು ಪಡೀತಾರೆ. ಎಲ್ಲದನ್ನೂ ಇನ್ನೊಂದು ಡೈಮೆನ್ಷನ್ ಏನಿದೆ ಜಗತ್ತಿನಲ್ಲಿ ಆ ಡೈಮೆನ್ಷನನ್ನು ಸಹ ನೋಡುವಂತಹ ಶಕ್ತಿ, ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಅವರು ಪಡಿತಾರೆ. ಹಾಗಾಗಿ ಧ್ಯಾನದಿಂದ ನಾವು ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ನ ಆ್ಯಕ್ಟಿವೇಟ್ ಮಾಡ್ಬೋದು, ಬ್ಲಡ್ ಫ್ಲೋ ಜಾಸ್ತಿ ಆಗುವ ಹಾಗೆ ಮಾಡ್ಬೋದು, ಅದರ ಒಂದು ಕಾರ್ಟೆಕ್ಸ್ ತಿಕ್ಕಾಗಾಗೆ ಮಾಡ್ಬೋದು, ಮತ್ತು ನ್ಯೂರೋ ಡಿಜನರೇಷನ್ ಅಂದರೆ ನರಕೋಶಗಳು ನಶಿಸದ ಹಾಗೆ ಮಾಡುವ ಶಕ್ತಿ ಈ ಧ್ಯಾನ ಹೊಂದಿರೋದ್ರಿಂದ ಇದನ್ನು ಎಲ್ಲರೂ ಅಳವಡಿಸ್ಕೊಂಡ್ರೆ ಆ ಮಟ್ಟಕ್ಕೆ ನಾವು ರೀಚ್ ಆಗದೆ ಇದ್ದರೂ ಸಹ ಒಂದು ಮಟ್ಟದಲ್ಲಿ ನಾವು ಒಂದು ತರ್ಕ ಆಗ್ಬೋದು, ವಿವೇಚನೆ ಆಗಿರ್ಬೋದು, ಅನಾಲಿಸಿಸ್ ಆಗ್ಬೋದು, ಫ್ಯೂಚರ್ ಪ್ಲ್ಯಾನ್ಸ್ ಆಗ್ಬೋದು, ಹೊಸ ಹೊಸ ಐಡಿಯಾಗಳು ಮನುಷ್ಯನಿಗೆ ಯಾವುದೋ ಒಂದು ಸಮಯದಲ್ಲಿ ಕ್ಲಿಕ್ ಆಗಿಬಿಡುತ್ತೆ. ಆ ಒಂದು ಐಡಿಯಾದಿಂದನೇ ಅವನ ಜೀವನನೇ ಬದಲಾಗ್ಬೋದು. ಅಂತಹ ಒಂದು ವಿಚಾರಗಳು ಮನುಷ್ಯನಿಗೆ ಸಡನ್ನಾಗಿ ಬರುತ್ತೆ, ಕಾರಣ ಅದರ ಆ್ಯಕ್ಟಿವೇಶನು ಚೆನ್ನಾಗಿದ್ದಾಗ. ಹಾಗಾಗಿ ಧ್ಯಾನ ಅತಿ ಮುಖ್ಯವಾದುದು.
ಈಗ ಪಾಶ್ಚಿಮಾತ್ಯರು ಹೊರಗಡೆ ದೇಶದವರು ಭಾರತಕ್ಕೆ ಬಂದು ಧ್ಯಾನದ ಬಗ್ಗೆ ಅಧ್ಯಯನ ಮಾಡ್ತಿದ್ದಾರೆ. ಸಾವಿರಾರು ಥರದ ಧ್ಯಾನಗಳಿದೆ ಇದರಲ್ಲಿ. ಅದರಲ್ಲೂ ಈಗ ನರವಿಜ್ಞಾನಿಗಳು ಧ್ಯಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ದಾರೆ. ಅವರು ಆಧ್ಯಾತ್ಮಿಕತೆಗೂ ನಮ್ಮ ಮೆದುಳಿನ ಒಂದು ಸೈನ್ಸ್ ಏನಿದೆ ಅದಕ್ಕೂ ಎರಡಕ್ಕೂ ಲಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮಲ್ಲೇ ಇರುವ ಜ್ಞಾನವನ್ನು ನಾವು ಬಳಸಿಕೊಂಡು ಆದಷ್ಟು ಎಲ್ಲೋ ಎಷ್ಟು ಸಮಯ ಆಗುತ್ತೋ ಅಷ್ಟು ಸಮಯ ದಿನದಲ್ಲಿ ಒಮ್ಮೆ ಅಥವಾ 2 ಸಲ ನಾವು ಧ್ಯಾನ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಾವು ಯಾವುದೇ ಸಮಸ್ಯೆಗಳನ್ನು ಅತ್ಯಂತ ಸುಲಭವಾಗಿ ಅದನ್ನು ನಿರ್ವಹಣೆ ಮಾಡಬಹುದು. ಒಂದು ವಿವೇಕಯುತರಾಗಿ ನಾವು ಸಮಾಜದಲ್ಲಿ ಜೀವನವನ್ನು ನಡೆಸ್ಬೋದು. ನಮಸ್ಕಾರ.